ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಏನಪ್ಪ ಇವತ್ತಿನ ವಿಡಿಯೋ ಅಂತ ಹೇಳಿದ್ರೆ, ಲಾಸ್ಟ್ ವಿಡಿಯೋ ನಮ್ಮ ಬ್ರೋ ಕಮೆಂಟ್ಸಿಗೆ ಆನ್ಸರ್ ಮಾಡ್ತೀನಿ. ಯಾರನ್ನೂ ಮರ್ತಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೀನಿ ಅಷ್ಟೇ. ಮಾತಾಡ್ತೀನಿ. ಸೊ ಇವತ್ತು ಎಣ್ಣೆ ಬದನೆಕಾಯಿ ಮಾಡ್ತಾಯಿದ್ದೆ, ಹಾಗೆ ರೆಸಿಪಿ ಕೂಡ ಶೇರ್ ಮಾಡೋಣ ಅಂತ. ಸೊ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತ ರೆಡಿ ಮಾಡಿಟ್ಟಿದ್ದೀನಿ. ಸೊ ಒಗ್ಗರಣೆಗೆ ಅದು ರುಬ್ಬೋದಕ್ಕೆ ಈರುಳ್ಳಿ, 1 ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಇದು ಒಗ್ಗರಣೆಗೆ ಈರುಳ್ಳಿ, ಸ್ವಲ್ಪ ಕಾಯಿ ತುರಿ, ಹಾಗೆ ಕೊತ್ತಂಬರಿ ಸೊಪ್ಪು. ಇದ್ರ ಜೊತೆಗೆ ಸಾಂಬಾರು ಪುಡಿ ನಾನು ಒಂದೇ ಸಲ ಮಿಕ್ಸಿಗೆ ಹಾಕ್ತೀನಲ್ಲ, ಸೊ ಆವಾಗ ಹಾಕ್ಕೊಳ್ತೀನಿ, ಹಾಗಾಗಿ ಇಲ್ಲಿ ಡಿಸ್ಪ್ಲೇ ಮಾಡಿಲ್ಲ. ಇದಿಷ್ಟು. ಆ್ಯಂಡ್ ಇದ್ರ ಜೊತೆಗೆ ಎಣ್ಣೆ ಬದನೆಕಾಯಿ ಆಗಿರೋದ್ರಿಂದ ಬದನೆಕಾಯಿ ಈ ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ, ಹಾಗೆ ನೋಡ್ಕೊಳ್ಳಿ. ಆ್ಯಂಡ್ ಇದರಲ್ಲಿ ಎಷ್ಟಿದೆ ಅಂತ ಅಂದರೆ 1/4 kg ಬದನೆಕಾಯಿ ಇದೆ, ಒನ್ ಟೈಮ್ಗೆ ಮಾಡ್ತಾರೋದು. ಮತ್ತು ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, ಹಾಗೆ ನಾನು ಹೇಳಿದ್ನಲ್ಲ ಬದನೆಕಾಯಿ ಕಟ್ ಮಾಡಿ ಐದರಲ್ಲಿ ಒಂದು ಚೆನ್ನಾಗಿಲ್ಲ, ಇಷ್ಟೇ. ಇದು ಒಂದು 5 ನಿಮಿಷ ಅಥವಾ ಒಂದು 10 ನಿಮಿಷ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಷ್ಟರಲ್ಲಿ ಇದಕ್ಕೆ ಮಸಾಲ ರುಬ್ಕೊತೀನಿ. ನಾನಿದ್ರ ಆಯಿಲ್ ಜೊತೆ ಹಾಕಿ ಒಂದು 10 ನಿಮಿಷ ಆಗಿದೆ. ಇದೊಂದು ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ ಅಂಥೇಳಿ ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿದ್ನಲ್ವ ಆ ಈರುಳ್ಳಿನ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ಏನು ಮಸಾಲೆ ರುಬ್ಕೊಂಡಿದ್ದೀನೋ ಅದನ್ನು ಹಾಕ್ಕೊಂಡು ಒಂದು 10 ನಿಮಿಷ ಬೇಯಿಸಿದ್ರೆ ಗ್ರೇವಿ ರೆಡಿಯಾಗಿರುತ್ತೆ, ಅಂದರೆ ಎಣ್ಣೆಗಾಯಿ. ಸೊ ಈ ಈರುಳ್ಳಿ ಎಲ್ಲ ಫ್ರೈ ಆಗೋದಕ್ಕೆ ಒಂದು 5 ಮಿನಿಟ್ಸ್ ಸಾಕು. ಆ್ಯಂಡ್ ಆಯಿಲ್ ಆದಷ್ಟು ಕಡಿಮೆ ಹಾಕಿದ್ದೀನಿ. ನೀವೀಗ ಆಯಿಲ್ ಇಷ್ಟ ಇದ್ದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ. ಆ್ಯಂಡ್ 5 ಬದನೆಕಾಯಲ್ಲಿ 1 ಹೋಗಿತ್ತು, ಸೊ ಹಾಗಾಗಿ 4 ಹಾಕಿ ಮಾಡ್ತಾಯಿದ್ದೀನಿ. ಸಾಕಾಗುತ್ತೆ ಒನ್ ಟೈಮ್ಗೆಲ್ಲ ಚಪಾತಿಗೆ. ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಕಡಲೆಬೀಜ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ, ಸೊ ಹಾಗಾಗಿ ನಡೆಯುತ್ತೆ. ಸೊ ಈರುಳ್ಳಿ ಕೂಡ ಫ್ರೈ ಆದಮೇಲೆ ರುಬ್ಬಿರೋದನ್ನು ಹೇಳಿದ್ನಲ್ಲ, ಜಾರ್ಗೆ ಸಾಂಬಾರು ಪುಡಿ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಡಿಪೆಂಡ್ಸ್ ಆನ್ ಹೇಗೆ ನಾವು ಖಾರ ಯೂಸ್ ಮಾಡ್ತೀವಿ ಅದ್ರ ಮೇಲೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ಏನಕ್ಕೆ ಬದನೆಕಾಯಿ ಫಸ್ಟೇ ಎಣ್ಣೆಲಿ ಒಂದು 10 ನಿಮಿಷ ಫ್ರೈ ಮಾಡ್ಕೊತೀನಿ ಅಂದರೆ, ಇದು ಮಸಾಲ ಬೇಯೋ ಅಷ್ಟರಲ್ಲಿ ತುಂಬ ತಳ ಹಿಡಿತಾ ಇರುತ್ತೆ. ಸೊ ಹಂಗಾಗಿ ಮಸಾಲ ಒಳಗಡೆ ಬದನೆಕಾಯಿ ಬೇಯೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಆ್ಯಂಡ್ ಫಸ್ಟೇ ಒಂದು 10 ನಿಮಿಷ ಬದನೆಕಾಯಿನ ಎಣ್ಣೆಲಿ ಹುರಿದ್ರೆ ಫುಲ್ಲು ಸಾಫ್ಟಾಗಿರುತ್ತೆ. ಆ್ಯಂಡ್ ತಿನ್ನೋದಕ್ಕೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಏನದು ಇದು ಗ್ರೇವಿ ಇದು ಸ್ವಲ್ಪ ಜಾಸ್ತಿ ಆಯಿತು. ಸೊ ಇದು ರೈಸ್ಗೂ ಕೂಡ ಇದೇ ಥರನೇ ಮಾಡ್ಕೊಂಡು ತಿನ್ಬೋದು. ರೈಸ್ ಆರ್ ಚಪಾತಿ ನಾನು ಮಾಡ್ಕೊಳ್ತಾ ಇರೋದು ಚಪಾತಿಗೆ. ಹಾಗೆ ಏನಿದೆ ಇದಕ್ಕೊಂದು ಸ್ವಲ್ಪ ಒಂದು ಚಿಕ್ಕ ಲೋಟದಷ್ಟು ನೀರು ಹಾಕ್ಕೊಂಡು ಮತ್ತು ಇದರೊಳಗಡೆ ಹಾಕ್ಕೊಂಡು ಒಂದು 10 ನಿಮಿಷ ಕುದಿಸ್ಬೇಕು. ಆ್ಯಂಡ್ ಇಷ್ಟೆಲ್ಲ ಆದಮೇಲೆ ಲಾಸ್ಟಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಉಪ್ಪು ಮರೆತುಬಿಟ್ಟೆ ನಾನು, ಸಾರಿ. ಒಂದು ಚೆನ್ನಾಗಿ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಕುದಿಸಿದ್ರೆ ಆಯಿತು. ಇನ್ನೂ ತುಂಬ ಥರ ಮಾಡ್ತಾರೆ, ನಾನು ಈ ಥರ ಮಾಡ್ತೀನಿ ಅಂದರೆ ಈಸಿ ಇರುತ್ತೆ ಅನ್ನೋ ರೀಸನಿಗಷ್ಟೇ ಸ್ಟಫಿಂಗ್ ಮಾಡಿ ಮಾಡ್ತಾರೆ. ತುಂಬ ಕಡಲೆಬೀಜ, ಎಳ್ಳು, ಕೊಬ್ಬರಿ ತುರಿ ಯೂಸ್ ಮಾಡ್ಕೊಂಡು ಮಾಡೋದು ತುಂಬ. ಆದರೆ ನಾನು ಬೇರೆ ದಿನ ಯಾವಾಗಲಾದರೂ ಆ ಥರ ಟ್ರೈ ಮಾಡಿದ್ರೆ ಆ ಕೂಡ ವಿಡಿಯೋ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಈ ರೆಸಿಪಿ ಹೇಗಿತ್ತು ಹೇಳಿ. ಅಷ್ಟೇ, ಕುದಿಸಿದ್ರೆ ಆಗೋಗುತ್ತೆ. ಅದನ್ನಾದರೆ ನೆಕ್ಸ್ಟ್ ಕ್ಲಿಪ್ಪಿಂಗ್ ಸಿಕ್ಕಿದರೆ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವು ಇದೇ ಥರನೇ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಹೆಸರು ಮರ್ತೋಯ್ತು ಅಂತ ಹೇಳ್ತಾಯಿದ್ರಿ, ಇನ್ನೊಂದು ಸಲ ಹೇಳ್ತೀನಿ, ವೀಣಾ ಅಂತ, ಯಾರೂ ಮರಿಬೇಡಿ.
ಆದಷ್ಟು ವೀಡಿಯೋಸ್ನ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟಾಟಾ ಬಾಯ್.